ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಬದ್ಧವಾಗಿದೆ. ನಾಗಮೋಹನ್ ದಾಸ್ ರಿಪೋರ್ಟ್ ಕ್ರಮಬದ್ಧವಾಗಿದೆ ಅಂತ ಬೆಂಗಳೂರಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಎಂಪರಿಕಲ್ ಡೇಟಾವನ್ನ ಸರ್ಕಾರ ಒಪ್ಪಿಕೊಂಡಿದೆ. ಎಡಗೈ ಬಲಗೈ ಎಲ್ಲರೂ ಹೋರಾಟ ಮಾಡಿದ್ದಾರೆ. ಅವರವರ ಹಕ್ಕುಗಳನ್ನು ಅವರು ಕೇಳ್ಕೊಳ್ತಾರೆ. ರಿಪೋರ್ಟ್ ಪ್ರಕಾರ ಯಾವ ಸಮುದಾಯಕ್ಕೂ ತೊಂದರೆ ಇಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. 56,000 ಹುದ್ದೆಗಳ ವಿಷಯದಲ್ಲಿ 9ನೇ ತಾರೀಕು ಆದಮೇಲೆ ತಕ್ಷಣ ತೀರ್ಮಾನ ಆಗ್ತದೆ. ಎಲ್ರಿಗೂ ನ್ಯಾಯ ಸಿಗ್ತದೆ. ಇದರಲ್ಲಿ ಯಾರಿಗೂ ಅನ್ಯಾಯ ಆಗುತ್ತೆ. ಗೋವಿ ಆಗಲಿ, ಲಂಬಾಣಿ ಆಗಲಿ, ಕೊರ್ಚೆ ಆಗಲಿ, ಲೆಫ್ಟ್ ಆಗಲಿ, ರೈಟ್ ಆಗಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ನಾಗಮೋಹನ್ ದಾಸ್ ರಿಪೋರ್ಟ್ ಕ್ರಮಬದ್ಧವಾಗಿದೆ. ಅವರು ಮಾಡಿರೋ ತೀರ್ಮಾನದಲ್ಲಿ ಅವರು ಬಹಳ ಕೃಷಿ ಮಾಡಿ ಜನಸಂಖ್ಯೆಯನ್ನು ಮಾಹಿತಿಯನ್ನು ಪಡೆದು ಎಂಪರಿಕಲ್ ಡಾಟಾ ಅದನ್ನು ತೆಗೆದು ಅವರು ತೀರ್ಮಾನ ಮಾಡಿದ್ದಾರೆ. ಸರ್ಕಾರ ಅದನ್ನು ಒಪ್ಪಿಕೊಂಡಿದೆ. ಕಾರಣಾಂತರದಿಂದ ಸ್ವಲ್ಪ ಗೊಂದಲ ಆಗಿದೆ. ಎಡಗೈಯರು ಹೋರಾಟ ಮಾಡಿದ್ದಾರೆ, ಬಲಗೈಯರು ಹೋರಾಟ ಮಾಡಿದ್ದಾರೆ. ಅವರ ಹಕ್ಕುಗಳ ಬಗ್ಗೆ ಅವರು ಕೇಳ್ಕೊಳ್ತಾರೆ. ಬಟ್ ನಮ್ಮ ಹಾವನೂರು ಕಮಿಷನಿಂದ ಹಿಡಿದು ಸದಾಶಿವ ಆಯೋಗ, ಮಧುಸ್ವಾಮಿಯವರ ರಿಪೋರ್ಟು, ನಾಗಮೋಹನ್ ರಿಪೋರ್ಟಲ್ಲಿ ಕೂಡ ಜನಸಂಖ್ಯೆ ಹೆಚ್ಚು ಕಡಿಮೆ ಒಂದೇ ಥರ. 9ನೇ ತಾರೀಕು ಆದಮೇಲೆ ತಕ್ಷಣ ತೀರ್ಮಾನ ಆಗ್ತದೆ. ಎಲ್ರಿಗೂ ನ್ಯಾಯ ಸಿಗ್ತದೆ. ಇದರಲ್ಲಿ ಯಾರಿಗೂ ಅನ್ಯಾಯ ಆಗುತ್ತೆ.